ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 16 ವಾಕ್ಯ 33 ತಿಳಿಸುವುದೇನೆಂದರೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಚಿಂತನೆ, ಭಯ ಮತ್ತು ಹೋರಾಟ ಕ್ಷಣಗಳಲ್ಲಿ ನಮ್ಮ ಹೃದಯಗಳನ್ನು ಬಲಪಡಿಸಲು ಯೇಸು ಈ ಮಾತುಗಳನ್ನು ಹೇಳುತ್ತಾರೆ. ಲೋಕವು ಪರೀಕ್ಷೆಗಳು ಮತ್ತು ನೋವನ್ನು ತಂದರೂ ಕ್ರಿಸ್ತನು ಈಗಾಗಲೇ ತನ್ನ ಪ್ರೀತಿ, ಸಾವು ಮತ್ತು ಪುನರುತ್ಥಾನದ ಮೂಲಕ ವಿಜಯವನ್ನು ಗೆದ್ದಿದ್ದಾರೆ. ಆತನ ಸ್ವರ್ಗಾರೋಹಣವು ಆತನು ಶಕ್ತಿಯಿಂದ ಆಳುತ್ತಾನೆ ಮತ್ತು ನಮ್ಮನ್ನು ಮುನ್ನಡೆಸುತ್ತಾರೆ ಎಂದು ನಮಗೆ ನೆನಪಿಸುತ್ತದೆ. ಯೇಸು ನಮ್ಮ ಪಕ್ಕದಲ್ಲಿ ಇರುವುದರಿಂದ ನಾವು ಭರವಸೆಯನ್ನು ಕಳೆದುಕೊಳ್ಳಬೇಕಾಗಿಲ್ಲ, ಏಕೆಂದರೆ ಆತನ ಶಾಂತಿ ಪ್ರತಿಯೊಂದು ಬಿರುಗಾಳಿಗಿಂತ ದೊಡ್ಡದಾಗಿದೆ. ಪ್ರಾರ್ಥನೆ. ಕರ್ತನಾದ ಯೇಸುವೆ, ನನ್ನ ಹೃದಯವು ತೊಂದರೆಗೀಡಾದಾಗ ನಿನ್ನಲ್ಲಿ ನಂಬಿಕೆ ಇಡಲು ನನಗೆ ಸಹಾಯ ಮಾಡಿರಿ. ನಂಬಿಕೆಯಿಂದ ಪ್ರತಿಯೊಂದು ಸವಾಲನ್ನು ಎದುರಿಸಲು ನನಗೆ ಧೈರ್ಯವನ್ನು ನೀಡಿರಿ. ನೀವು ಪಾಪ, ಸಂಕಟ ಮತ್ತು ಮರಣವನ್ನು ಜಯಿಸಿದ್ದೀರಿ. ನಿನ್ನ ಗೆಲುವು ನನ್ನ ಜೀವನವನ್ನು ಶಾಂತಿ ಮತ್ತು ಭರವಸೆಯಿಂದ ತುಂಬಿಸಿರಿ. ಯಾವಾಗಲೂ ನನ್ನೊಂದಿಗೆ ಇರಿ ಮತ್ತು ನನ್ನನ್ನು ನಿನ್ನ ಹತ್ತಿರಕ್ಕೆ ಕರೆದೊಯ್ಯಿರಿ. ಆಮೆನ್.